ಇದು ಕಂಟಿನ್ಯೂಯೇಷನ್ ಆಫ್ ಪಾರ್ಟ್ 2 ಸೀರೀಸ್ ಆಗಿರುತ್ತೆ ರಾಜಸ್ಥಾನ್ದು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ನಾವು ಮುಂಬೈಯಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಕ್ಕೋಸ್ಕರ ಅಲ್ಲೇ ಇದ್ವಿ. ಯಾಕೆಂದರೆ ನಮಗೆ ಮತ್ತೆ 6:30ಗೆ ಉದಯ್ಪುರ್ಗೆ ಫ್ಲೈಟ್ ಇತ್ತು. ಅಲ್ಲಿವರೆಗೂ ಏನು ಮಾಡೋಕ್ಕಾಗೋದಿಲ್ಲ. ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿದ್ವಿ. ಇನ್ನು ನಾನು ಹೇಳಿದ್ನಲ್ಲ, ಹಸ್ಬೆಂಡ್ ಫ್ರೆಂಡ್ ಅವರ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಸೊ ಅವರೆಲ್ಲರೂ ಒಟ್ಟಿಗೆ ಸೇರಿ ನಾವು ಊಟ ಮಾಡಿದ್ವಿ. ನೆಕ್ಸ್ಟು ಮುಂಬೈಯಲ್ಲಿ ಒಂದು ರಸ್ಮಲೈ ಟೈಪ್ ಐಸ್ ಕ್ರೀಮ್ ಇತ್ತು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಊಟ ಬಂದ್ಬಿಟ್ಟು ಮಟನ್ ಬಿರಿಯಾನಿ ಹೇಳಿದ್ವಿ. ಮುಂಬೈಯಲ್ಲಿ ಮಟನ್ ಬಿರಿಯಾನಿ ಅಷ್ಟು ಟೇಸ್ಟ್ ಬರೋದಿಲ್ಲ, ಯಾಕೆಂದರೆ ಅದೊಂಥರ ಫ್ರೋಝನ್ ಮಟನ್ ಆಗಿರುತ್ತೆ. ಮಟನ್ ತಿಂತಿದ್ದೀವಿ ಅನ್ನೋ ನಮಗೆ ಒಂದು ಫೀಲ್ ಬರೋದಿಲ್ಲ, ಟೇಸ್ಟ್ ಬರೋದಿಲ್ಲ. ಸೊ ನೋಡ್ಬೋದು, ನಮ್ಮನ್ನ ಬಸ್ಸಲ್ಲಿ ಪಿಕ್ ಮಾಡಿ ಇಲ್ಲಿ ಫ್ಲೈಟ್ ಇದೆ ಆ ಜಾಗಕ್ಕೆ ನಮ್ಮನ್ನ ಬಿಡ್ತಾಯಿದ್ರು. ಏರ್ಪೋರ್ಟಿಂದ ನೆಕ್ಸ್ಟ್ ಫ್ಲೈಟ್ ಎಲ್ಲಿ ಹತ್ತಬೇಕು ಅಲ್ಲಿ ಬಿಡ್ತಾಯಿದ್ರು. ಅಂಥ ಬ್ಯುಸಿಯಲ್ಲೂ ವೀಡಿಯೋ ಮಾಡಿದ್ದೀನಿ. ಯಾಕೆ ಅಂದರೆ ಇದೊಂದು ನಮಗೆ ಮೆಮೋರಿಯಬಲ್ ಆಗಿರುತ್ತೆ, ಒಂದು ನೆನಪಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ. ಸಖತ್ತು ಭಯ ಆಗೋಗಿತ್ತು. ಅಂದರೆ ಏನೇನು ಇಟ್ಕೊಂಡಿದ್ದೀವಿ ಬ್ಯಾಗಲ್ಲಿ, ಏನು ಎತ್ತ ಅಂತ ಗೊತ್ತಿಲ್ಲ. ಸೊ ನೋಡ್ಬೋದು, ಮುಂದೆ ಇರೋ ಪುನೀತಣ್ಣ ಬೋರ್ಡಿಂಗ್ ಪಾಸ್ ಎಲ್ಲ ಇದೆಯಾ ಅಂತೆಲ್ಲ ಚೆಕ್ ಮಾಡ್ತಿದ್ರು. ಆಮೇಲೆ ನಾನು ಆಧಾರ್ ಕಾರ್ಡ್ ಎಲ್ಲ ನಾವು ಇಟ್ಕೊಂಡಿದ್ದೀವಿ ಅಂತೆಲ್ಲ ನೋಡಿ ಚೆಕ್ ಮಾಡ್ತಿದ್ವಿ. ಸೊ ಇಂಡಿಗೋ ಈಗ ನಮಗೆ ಮುಂಬೈಯಿಂದ ಉದಯ್ಪುರ್ಗೆ ಹೊರಡೋದು ಅಂತ ಬ್ಯುಸಿಯಲ್ಲೂ ವೀಡಿಯೋ ಮಾಡ್ತೀನಿ ನಿಮಗೆ ತೋರ್ಸೋ ಕಾರಣಕ್ಕೋಸ್ಕರ. ಸೊ ಇನ್ನು ಒಳಗಡೆ ಆ್ಯಕ್ಚುಲಿ ಏರ್ ಹೋಸ್ಟೆಸ್ ಎಲ್ಲ ತುಂಬಾ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಬೇಕು, ಥ್ಯಾಂಕ್ ಯು. ಏನಾದ್ರು ಎಮರ್ಜೆನ್ಸಿ ಇದ್ದರೆ ಅದರಿಂದ ಹೇಗೆ ಎಕ್ಸಿಟ್ ಆಗಬೇಕು, ಮತ್ತು ಮಾಸ್ಕ್ ಹೇಗೆ ಯೂಸ್ ಮಾಡಬೇಕು, ಆಕ್ಸಿಜನ್ ಮಾಸ್ಕ್ ಹೇಗೆ ಯೂಸ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ ಟು ಡೀಟೇಲ್ ಮೆನ್ಷನ್ ಮಾಡ್ತಾರೆ. ಏರ್ ಹೋಸ್ಟೆಸ್ನ ಮುಖ ತೋರಿಸಲ್ಲ ಎಲ್ಲೂ ಅಂತ ಕೇಳಿದ್ದೀನಿ ನಾನು. ಸೊ ಅವರ ವಿತೌಟ್ ಪರ್ಮಿಷನ್ ಅವ್ರ ಫೇಸ್ನ ಎಲ್ಲೂ ಹಾಕಂಗಿಲ್ಲ. ನಾವು ಆ್ಯಕ್ಚುಲಿ ವಿಡಿಯೋ ಮಾಡಿದ್ದೆ, ಬೇಡ ಹಾಕೋದು ಅಂತ ನನಗೆ ಅನ್ನಿಸ್ತು. ಇನ್ನು ಹೋಟೆಲ್ ರೂಮ್ದು ಕಾರ್ ಕೂಡ ಬಂತು. ಸೊ ನಮ್ಮನ್ನ ಪಿಕ್ ಮಾಡೋಕ್ಕೆ ಬಂದಿದ್ದರು. ಅಲ್ಲಿ ಎಲ್ಲ ಫುಲ್ಲು ಆಲ್ರೆಡಿ ನಮಗೆ ಹಸ್ಬೆಂಡ್ ಕಂಪ್ನಿ ಕಡೆಯಿಂದ ಪ್ರತಿಯೊಂದೂ ಮಾಡಿ ಅರೇಂಜ್ ಮಾಡಿ ಕೊಟ್ಟಿದ್ರು. ನಮ್ಮನ್ನ ಪಿಕ್ ಮಾಡೋಕ್ಕೆ ಕೂಡ ಕಾರ್ ಕೂಡ ಬಂದಿತ್ತು. ನೆಕ್ಸ್ಟು ಉದಯ್ಪುರಲ್ಲಿ ಹೋಟೆಲ್ ಬನ್ವರ್ ಅನ್ನೋ ಹೋಟೆಲಲ್ಲಿ ನಾವು ಸ್ಟೇ ಆಗಿತ್ತು. ಹಪ್ಪಳ ಪಾಸ್ತಾ ಬೇಕು ಈಗ.
ಹ್ಞೂ ಹ್ಞೂ ದಾಲ್ ಹ್ಞೂ ಬೇಳೆ ಹ್ಞೂ ಜೀರಾ ರೈಸ್ ಜೀರಾ ರೈಸ್ ರೋಟಿ ರೋಟಿ ಮತ್ತು ಗುಲಾಬ್ ಜಾಮ್ ಇಲ್ಲಿ ಎಸ್ ಫೇಮಸ್ ಅಲ್ಲಿ ಎಸ್ ಅಲ್ಲಿ ಸೊ ನೈಟ್ ಡಿನ್ನರ್ಗೆ ಬಂದ್ಬಿಟ್ಟು ಈ ಥರ ಇತ್ತು. ಯುಕ್ತ 2 ಜಾಮೂನ್ ಕೇಳಿದ್ದು, 1 ಜಾಮೂನ್ ಆಲ್ರೆಡಿ ತಿಂದಿದ್ಲು. ಮತ್ತು ಅಲ್ಲಿರೋ ಫ್ರೇಮ್ಸ್ ಆಗಿರ್ಬೋದು, ಪೇಂಟಿಂಗ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ನಾನು ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಜಾಸ್ತಿ ಊಟ ಬೇಡ ಅನಿಸಿತ್ತು ಹೊಟ್ಟೆಗೆ ನನಗೆ. ಅಂದರೆ ಫಸ್ಟ್ ನಿದ್ದೆ ಮಾಡಿದರೆ ಸಾಕು ಅನ್ನೋ ಥರ ಆಗ್ತಿತ್ತು. ನಾನು ಸ್ವಲ್ಪ ಜೀರಾ ರೈಸು, ಪನ್ನೀರ್ ಗ್ರೇವಿ ಮತ್ತು ಹಪ್ಪಳ ಜಾಮೂನ್ ಹಾಕ್ಕೊಂಡೆ. ಯುಕ್ತನಿಗೂ ಕೂಡ ಅಷ್ಟೇ ಅದೇ ಹಾಕ್ಕೊಟ್ಟೆ. ಅವಳು ಜಾಮೂನ್ ತಿನ್ಕೊಂಡು ಹಾಗೆಯೇ ಇದು ಮಾಡ್ತಿದ್ಲು. ಸೊ ಊಟ ಎಲ್ಲ ಮುಗಿಸಿದಾದ್ಮೇಲೆ ಒಂದು ರೌಂಡ್ ಹಾಗೆ ಸ್ವಿಮ್ಮಿಂಗ್ ಪೂಲು, ಇದು ಬ್ಯಾಕ್ಗ್ರೌಂಡು. ಸೊ ರೂಮ್ ಬ್ಯಾಕ್ಗ್ರೌಂಡ್ ಇದು. ಅಂದರೆ ನಾವು ಡಿನ್ನರ್ಗೆ ಎಲ್ಲಿ ಕೂತಿದ್ವಿ, ಹೋಟೆಲ್ದು ಡಿನ್ನರ್ ಹಿಂದೆ ಬ್ಯಾಕ್ಗ್ರೌಂಡ್ ಇದು. ತುಂಬಾ ಚೆನ್ನಾಗಿತ್ತು. ಸ್ವಿಮ್ಮಿಂಗ್ ಪೂಲ್ ಇತ್ತು ಮತ್ತು ಫೈರ್ ಕ್ಯಾಂಪ್ ಇತ್ತು, ಎಲ್ಲ ಇತ್ತು. ಆಲ್ರೆಡಿ ಅಲ್ಲಿ ಯಾರೋ ಬುಕ್ ಮಾಡಿದ್ರಂತೆ. ಸೊ ಹಾಗಾಗಿ ಅಲ್ಲಿ ತುಂಬ ಜನ ಇದ್ದರು. ಸೊ ಇದು ನನ್ನ ಪಾರ್ಟ್ 2 ಸೀರೀಸ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರುತ್ತೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ. ನೆಕ್ಸ್ಟು ಪಾರ್ಟ್ 3 ಸೀರೀಸ್ಗಾಗಿ ವೆಯ್ಟ್ ಮಾಡ್ತಾಯಿರಿ, ಅದು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ನಾವು 4 ಡೇಸ್ ಸ್ಟೇ ಆಗಿದ್ವಿ, ಏನೇನೆಲ್ಲ ಆಯಿತು, ಮತ್ತು ಹಸ್ಬೆಂಡ್ಗೆ ಮೆಡಲ್ ಫಂಕ್ಷನ್ ಕೂಡ ಇತ್ತು. ಪ್ರತಿಯೊಂದೂ ನಾನು ಡೀಟೇಲ್ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೊಂದು ಕೇಳ್ತಾಯಿದ್ರಿ ವ್ಲಾಗ್ಸ್ ಅಪ್ಲೋಡ್ ಮಾಡಲಿಲ್ಲ ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.